ಪರಿಶೀಲನೆ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಕಂಬಳಿ ಗ್ರಾಮ ಪಂಚಾಯತಿ ಸಾಮಾಜಿಕ ಪರಿಶೀಲನೆ ಪ್ರಕ್ರಿಯೆ ಇವತ್ತಿನಿಂದ ಪ್ರಾರಂಭವಾಗಿದ್ದು ಇವತ್ತಿನ ಒಂದು ಪ್ರಾರಂಭ ಪ್ರಕ್ರಿಯೆಯ ಪೂರ್ವಭಾವಿ ಸಭೆಯನ್ನು ಇವತ್ತಿನ ದಿವಸ ನಾವಿಲ್ಲಿ ಆಯೋಜಿಸಿದ್ದೇವೆ. ಇವತ್ತಿನ ಪೂರ್ವಭಾವಿ ಸಭೆಗೆ ಕಂಬಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಶ್ರೀಮತಿ ಎನ್.ಟಿ. ಪೂರ್ಣಿಮಾ ರಮೇಶ್ ಅವರು ಅವ್ರನ್ನ ಅಧ್ಯಕ್ಷರು ನೆರವೇರಿಸಬೇಕಂತ ಅವರು ಕೇಳ್ಕೊಳ್ತಾರೆ. ಅದೇ ರೀತಿಯಾಗಿ ಸೇರಿರುವಂಥ ಗ್ರಾಮ ಪಂಚಾಯತ್ ತಾಲೂಕು ಸಾಮಾಜಿಕ ಪರಿಷತ್ನ ಸಂಯೋಜಕರಾದ ಶ್ರೀಮತಿ ಶ್ರೀ ನಿರ್ಮಲಾಚಾರ್ಯ ಅವರಿಗೆ ಇವತ್ತಿನ ಪೂರ್ವಭಾವಿ ಸಭೆಗೆ ಸ್ವಾಗತ ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ಸ್ವಾಗತ ಹಾಗೂ ಕಾಯಕ ಬಂಧುಗಳನ್ನು ವೈದ್ಯಕೀಯ ವಿರೋಧಿಗಳನ್ನು ತಾಂತ್ರಿಕ ಸಹಾಯಕರನ್ನು BFT JTM ಅವರನ್ನು ಈ ಒಂದು ಪೂರ್ವಭಾವಿ ಸಭೆಯ ವಾಸ್ತವಿಕವಾಗಿ ಮೇಡಮ್ ಅವರು ಮಾತಾಡೋದ್ರಿಂದ ನಾನು ಕೇಳ್ಕೊಳ್ತೇನೆ. ಇಂದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಜ್ಞಾನ ಮುದ್ರಣ ಮತ್ತು ನಗರೀಯದಲ್ಲಿ ಹಣಕಾಸಿನ ಸಾಮಾಜಿಕ ಪರಿಶೀಲನೆಯ ಪೂರ್ವಭಾವಿ ಸಭೆಗೆ ಆಗಮಿಸಿದ ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರೇ ಹಾಗೂ ಅಭಿವೃದ್ಧಿ ಅಧಿಕಾರಿಗಳೇ ಎಲ್ಲ ಸಿಬ್ಬಂದಿಗಳು ಹಾಗೂ ತಾಲೂಕು ಪಂಚಾಯತಿಯಿಂದ ಇಂಜಿನಿಯರ್ಗಳೇ CTM ಅವರೇ ಹಾಗೂ ಎಲ್ಲ ಪಂಚಾಯತಿ ಎಲ್ಲ ಸಿಬ್ಬಂದಿಗಳೇ ಮುಖ್ಯವಾಗಿ ಕಾಯಕ ಬಂಧುಗಳೇ ಕಾಯಕ ಮಿತ್ರರೇ ನಮ್ಮ ಗ್ರಾಮ ಸಂಪನ್ಮೂಲ ಎಲ್ಲರಿಗೂ ನಮಸ್ಕಾರ. ನಮ್ಮ ಹೆಸರು ನಿರ್ಮಲಾಚಾರ್ಯ ಅಂತೇಳಿ ಎಲ್ಲರಿಗೂ ಪರಿಚಯ ಇರ್ಬೋದು. ತಾಲೂಕು ಪಂಚಾಯತಿಯಲ್ಲಿ ಸಾಮಾಜಿಕ ಪರಿಶೋಧನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತೀವಿ. ಸಾಕಷ್ಟು ಸಾರಿ ನಾವು 2009-10ರಿಂದಲೂ ಸಾಮಾಜಿಕ ಪರಿಶೋಧನೆ ನಡೆಸ್ಕೊಂತ ಬಂದಿದ್ವಿ. ಆವಾಗ ಪೂರ್ವಭಾವಿ ಸಭೆ ಇದ್ದಿಲ್ಲ, ನಮಗೆಲ್ಲ ಗೊತ್ತದೆ. ಬಂದ ಕೂಡಲೇ ಅವರೆಲ್ಲ ಪರಿಚಯದವರೆಲ್ಲ ಅದೇ ಸೋಷಿಯಲ್ ಬಂದರ್ ಅಂತೇಳಿ ಫೈಲ್ ಕೊಡೋದು ಇದು ಮಾಡೋದು ಎಲ್ಲ ಮಾಡ್ತಿದ್ರು. ಆದರೆ ಹಿಂದಿನ ಒಂದು ಇದರಿಂದ ಏನು ಮಾಡಿದಂದರೆ ಒಂದು ಪೂರ್ವಭಾವಿ ಸಭೆ ತರಿದಂತೆ. ಯಾಕಂದರೆ ನಾವು ಸತತವಾಗಿ 4 ದಿನವೂ ನಿಮ್ಮ ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡೋದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು, ಆಮೇಲೆ ಸಿಬ್ಬಂದಿ ಆಗಿರ್ಬೋದು, ಮತ್ತು ಕಾಯಕ ಬಂಧುಗಳು ಮತ್ತು ಎಲ್ಲರೂ ಯಾರು ಬಂದಾರ ಅಂತ ಕೇಳೋದು ಜಾಸ್ತಿ ಹೌದಾ. ಅದಕ್ಕೆ ಪೂರ್ವಭಾವಿಯಾಗಿ ನಾವು 4 ದಿನ ಏನು ಕೆಲಸ ಮಾಡ್ತೀವಿ, ಯಾಕೆ ಬಂದೀವಿ, ಅದು ಸಾಮಾಜಿಕ ಪರಿಶೋಧನೆ ಅಂದರೆ ಏನು ಅದೆಲ್ಲ ಗೊತ್ತಾಗಂತಲೇ ಒಂದು ಪೂರ್ವಭಾವಿ ಸಭೆ ಮಾಡಿರಿ ಅಂತೇಳಿ ನಮಗೂ ಸರ್ಕಾರ ಹಿಂದಿನ ಸರಿಯಿಂದ ಬಂತದ್ದು. ಮೊದಲು ಇದ್ದಿಲ್ಲ. ಈ ಪೂರ್ವಭಾವಿ ಸಭೆ ಮಾಡ್ತಾರೆ ಈ ಹಿಂದಿನ ಒಂದು ಟರ್ಮಿಂದ ಬಂದಿದ್ದು. ಏನಂದರೆ ತಮಗೆಲ್ಲ ಗೊತ್ತಿರೋದು ಸಾಮಾಜಿಕ ಪರಿಶೋಧನೆ ಅಂದರೆ ಸಾರ್ವಜನಿಕರ ಸಮ್ಮುಖದಲ್ಲಿ ನಡೆಸುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಅಂತಂದ್ವಿ. ಇದು ಏನಂದರೆ 4 ದಿನವೂ ಏನು ಮಾಡ್ತೀವಿ ಕೆಲಸ ಅಂತ ಕೇಳ್ಬೋದು. ನಾವು ಫಸ್ಟ್ನೇ ದಿನ ಕಾಮಗಾರಿಗಳು ಇವತ್ತೆಲ್ಲ ಕಾಮಗಾರಿ ಕೆಲಸಗಳಲ್ಲಿ ಇಸ್ಕೊತೀವಿ. ಅದನ್ನು ಇವತ್ತು ಎಷ್ಟು ಬಂದವ, ಎಷ್ಟು ದಿನ ಕೊಡ್ಬೇಕಾಗಿದೆ ಅದೆಲ್ಲನೂ ವರದಿ ಮಾಡ್ಕೊಂತೀವಿ. 2ನೇ ದಿನ ಕಾಮಗಾರಿಗಳ ಪರಿಶೀಲನೆ ಮತ್ತು ಮನೆ ಭೇಟಿ ಅಂತ ಇರ್ತದೆ. 2 ದಿನವೂ ಅದೇ ಇರುತ್ತೆ. ಆಮೇಲೆ 4ನೇ ದಿನ ಎಲ್ಲ ವರದಿ ಮಾಡಿಬಿಟ್ಟು ಆಮೇಲೆ ನಾವು ಗ್ರಾಮ ಸಭೆ ದಿನ ನಾವು ಅದನ್ನು ಮಂಡನೆ ಮಾಡೋದು ನಮ್ಮದಿಷ್ಟು ಕೆಲಸ ಇರುತ್ತೆ. ಅದ್ರ ಜೊತೆಗೆ ಏನಂದರೆ ಈ ಸರಿ ಒಂದು IC ಕಾರ್ಯಕ್ರಮ ಅಂತ ನಮಗೆ ಕೊಟ್ಟಿದ್ದಾರೆ. ಹೊರ ಬ್ಯಾನರ್ ಇದೆ, ಆಮೇಲೆ ಮುಂದೆ ಚಾಲನೆ ಮಾಡಿಸೋಣ ಕೂಡ. ಅದು ಮುಖ್ಯವಾಗಿ ಉದ್ದೇಶ ಅಂದರೆ ನೀವು ಎಷ್ಟು 4 ದಿನ ಬಂದಿರ್ತೀವಿ. ಯಾಕಂದರೆ ಪ್ರತಿ ಸರಿ ತಮಗೆಲ್ಲ ಗೊತ್ತಿರ್ಬೋದು, ಜನ ಸೋಷಿಯಲ್ ಆಯಿತು ಗ್ರಾಮ ಸಭೆಗೆ ಜನ ಬರ್ತಾ ಇಲ್ಲ. ನೀವು ಅದನ್ನು ಅವಾಗ ಸಭೆ ಹೇಳ್ತಾ ಇಲ್ಲ ಅಂಥೇಳಿ ನಮ್ಮ ಬೆಂಗಳೂರು ಆಫೀಸ್ನಂತ ಒಂದು ಅನಿಸಿಕೆ. ನೀವು ಆದಷ್ಟು ಜನ ಹೇಳ್ತಾ ಇಲ್ಲ ಅಂತೇಳಿ ಅಂದರೆ ಪರಿಚಯದ ಜೊತೆಗೆ ನೀವು ಇವೆಲ್ಲಾಗಿ ಜನ ಕರೆಯಿರಿ ಅಂತೇಳಿ ಅದಕ್ಕೆ ಮನೆ ಭೇಟಿ ಹೋದಾಗ ಗುಂಪು ಸಭೆ ಮಾಡ್ತಿದ್ದೀವಿ. ಇನ್ನು ಇಲ್ಲಿ ಹಳ್ಳಿಗಳು ಬಂದಿಲ್ಲ, ಬೇರೆ ಕಡೆ ಎಲ್ಲ ಹಳ್ಳಿಗಳು ಬಂದಾವೆ. 5-6 ಹಳ್ಳಿ ಬಂದಾಗೂ IC ಪ್ರೋಗ್ರಾಮು ಮತ್ತು ಜಾಥಾ ಕಾರ್ಯಕ್ರಮ ಇಂಥವೆಲ್ಲ ಮಾಡಿಬಿಟ್ಟು ಗ್ರಾಮ ಸಭೆಗೆ ಸ್ವಲ್ಪ ಜಾಸ್ತಿ ಜನ ಕೂಡಲಿ ಅನ್ನೋ ಒಂದು ಉದ್ದೇಶಕ್ಕಾಗಿಯೇ ಇದು ನಿಮ್ಮ ಹತ್ರ ಚರ್ಚೆ ಮಾಡೋದು ಒಂದು ಆಮೇಲೆ ತಮಗೆಲ್ಲ ಇವತ್ತು ಹೇಳ್ಬೇಕು ಕಾಮಗಾರಿಗಳು ಹೇಳೋದು ಎಕ್ಸ್ಪೆಂಡಿಚರ್ ಅದೆಲ್ಲ ಇನ್ನದು ಪ್ರಿಂಟ್ ಇರ್ತದೆ. ಹಂಗಾಗ್ಬಿಟ್ಟು ಗ್ರಾಮ ಸಭೆ ದಿನ ಮಾತ್ರ ಕ್ಲೀನಾಗಿ ಇಲ್ಲಿ ಯಾವ್ಯಾವ ಕಾಮಗಾರಿಗಳು ಇರುವ ಆದ್ಯತೆ ಪ್ರಕಾರ ಅವೆಲ್ಲನೂ ನಾವು ಓದಿ ಹೇಳ್ತೀವಿ. ಇವತ್ತಿನ ದಿನ ಎಕ್ಸ್ಪೆಂಡಿಚರ್ ವರದಿ ಎಕ್ಸ್ಪೆಂಡಿಚರ್ ಮೇಲೆ ಇನ್ಕ್ಲೈನ್ ಇರ್ತೈತಲ್ಲ, ಹೌದಾ? ಇದು ಪ್ರಿಂಟ್ ಇರ್ತದಲ್ಲ, ಯಾಕಂದ್ರೆ ಹಾಕಿದ್ದೀವಿ ಅಂತ. ಇಲ್ಲಿ ಮುಖ್ಯವಾಗಿ 2 ಥರ ಕಾಮಗಾರಿಗಳಿವೆ. ಸಮುದಾಯ ಕಾಮಗಾರಿಗಳು ಅಂತಂದರೆ ಮಧು ನಿರ್ಮಾಣ ಇರ್ಬೋದು, ಮೂಲಕದ ಇರ್ಬೋದು, CC ವರ್ಕ್ ಆಗಿರ್ಬೋದು,
ಡೈರೆಕ್ಟ್ ವೆಬ್ಸೈಟ್ ಇರ್ತದೆ. ಆ ವೆಬ್ಸೈಟ್ನಾಗ ಏನಾಗುತ್ತೆ ಅಂದರೆ 1 ವರ್ಷದ ಇವಾಗ ಆನ್ಗೋಯಿಂಗ್ ಏನಿರುತ್ತೆ ಅದು ನಮಗೆ ಗೊತ್ತಾಗಲ್ಲ. ಪೂರ್ಣ ಆಗಿದ್ಮೇಲೆ ನಮಗೆ ನಮ್ಮ ವೆಬ್ಸೈಟಿಗೆ ಬರ್ತದೆ. ಆವಾಗ ಬಂದಾಗ ನಾವೇನು ಮಾಡ್ತೀವಿ ಡೌನ್ಲೋಡ್ ಮಾಡಿ ನಾವು ಪಂಚಾಯತಿಯವರಿಗೆ ಕೊಡ್ತೀವಿ. ಅವರಲ್ಲಿ ಮಾಡ್ಕೊಂಡ್ಮೇಲೆ ಅದನ್ನು ಎಷ್ಟು ಕಾಮಗಾರಿಗಳಾಗವ, ಯಾವುದಕ್ಕೆ ಪೇಮೆಂಟ್ ಆಗಿದೆ, ಮತ್ತು ಪೇಮೆಂಟ್ ಆಗೋದು ನಮ್ಮ ವೆಬ್ಸೈಟಿಗೆ ಬರೋಲ್ಲ. ಪೇಮೆಂಟ್ ಆಗಿದ್ಮೇಲೆ ನಮ್ಮ ವೆಬ್ಸೈಟಿಗೆ ಬರೋದು. ಆಮೇಲೆ ಕೆಲಸಕ್ಕೆ ಹೋದರಷ್ಟೇ, ಕೆಲಸಕ್ಕೆ ನೀವೆಲ್ಲ ಕರ್ಕೊಂಡು ಹೋಗಿರ್ತಾರಲ್ಲ, ಯಾರು ಕೆಲಸಕ್ಕೆ ಹೋಗ್ಯಾರ, ಎಷ್ಟು ದಿನ ಹೋಗ್ಯಾರ, ಅವ್ರು ಅಕೌಂಟ್ ನಂಬರ್, ಮನೆಗೆ ಇಬ್ಬರು ಹೋಗ್ಯಾರ, 3 ಹೋಗ್ಯಾರ, ಯಾವ ಬ್ಯಾಂಕು ಎಲ್ಲವೂ ನಮ್ಮ ವೆಬ್ಸೈಟಿಗೆ ಅದು ಬಂದಮೇಲೆ ನಾವು ಅದನ್ನು ಪ್ರಿಂಟ್ ತೆಗೆದು ನೇರವಾಗಿ ಮನೆಗೆ ಬರೋದು. ಅದರೊಳಗೆ ಏನಾದರೂ ಹೆಸರಿಲ್ಲ ಅಂದರೆ ನಾವು ಮನೆಗೆ ಹೋಗೋದೇ ಇಲ್ಲ. ಏನೋ ಲಾಸ್ಟ್ ಒಂದು ಮಿಸ್ ಆಗೈತೆ ಅಂತಂದ್ರು ಅದು ನಮ್ಮ ಬಗ್ಗೆ ಇನ್ನೂ ಖಾತ್ರಿ. ಯಾಕಂದರೆ ಸುಮಾರು ಮನೆಗಳಿಗೆ ನಮ್ಗೆ ಬಂದಿರ್ತದೆ ಇಷ್ಟು, ಅವನ್ನೇ ನೋಡಿದರೆ ನಮಗೆ ಆಗ 100% ಆಗಲ್ಲ. ಇನ್ನು ಹೆಸರಿಲ್ಲದ ಮನೆಗೆ ಹೋಗ್ಯಾರ ಅಂತಂದ್ರೆ ಅದು ಸ್ವಲ್ಪ ನೋಡೋಣ. ಆಮೇಲೆ ಅದು 2 ಮನೆ ಭೇಟಿಯಾಗಿ ಅಷ್ಟು ಮಾಡ್ತೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ನಾವು ಹೇಳಿದ್ದಲ್ಲ ಮೊದಲೇ 9 ಹಂತದಿಂದಲೂ ಸಾಮಾಜಿಕ ಪರಿಶೋಧನೆ ಮಾಡಿದ್ದೀವಿ. ಇಲ್ಲಿ ನಾವು ವಸೂಲಾತಿ ಆಕ್ಷೇಪಣೆ ಅಂತೇಳಿ ಡಿವೈಡ್ ಮಾಡ್ತೀವಿ. ಉತ್ತಮ ಗ್ರಾಮ ಸಭೆಯಲ್ಲಿ ಓದಿ ಮಂಡನೆ ಆದಮೇಲೆ ಡಿವೈಡ್ ಮಾಡಿ ಅದಕ್ಕೆ ಉತ್ತರನೂ ಅಡಕ್ ಕಮಿಟಿ ಅಂತ ತಾಲೂಕು ಪಂಚಾಯತ್ಗೆ ಅಡಕ್ ಕಮಿಟಿ ಮಾಡ್ಯಾರ. ಅದಕ್ಕೆ ಇವು ಅಧ್ಯಕ್ಷರು, ಸಹಾಯಕ ನಿರ್ದೇಶಕರು, ಸದಸ್ಯರು, ನಾವು ಒಂದು ಸದಸ್ಯರಿದ್ದೀವಿ, ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟ್ ಅವರು ಸದಸ್ಯರದಾರ, ಆಮೇಲೆ ಅಕೌಂಟ್ ಆಫೀಸರ್ ಅವರು ಸದಸ್ಯರ 5 ಜನ ಸೇರ್ತಿದ್ರು. ಅಕಸ್ಮಾತ್ ಇವಾಗ ಯಾಕಂದ್ರೆ ಫೈಲು ನೀವು ಮಾಡಿದ ತಪ್ಪಿಗೆ ನೀವು ಏನಾದರೂ ಸೈನ್ ಮಾಡಿಸಿರಲ್ಲ, ಫೋಟೋ ಸರಿ ಮ್ಯಾಚ್ ಆಗಿರಲ್ಲ, ಆಮೇಲೆ ಅಲ್ಲಿ 21 ಅಂಶಗಳು ಪ್ರಕಾರ ಕರೆಕ್ಟಾಗಿಲ್ಲ ಅಂದರೆ, ಬೀಲ್ಸ್ ಇಲ್ಲ ಅಂದರೆ, ಇದೆ ಅಂದರೆ ಕೆಲವು ನಿಮ್ಮ ಅಂಶ ಬರುತ್ತೆ, ಕೆಲವು ಇಂಜಿನಿಯರ್ ಅಂಶ ಬರುತ್ತೆ, ಕೆಲವು ಪಂಚಾಯತ್